ಅಂದ್ಬಿಟ್ಟು ಕೇಳಿದಾಗ ಇಲ್ಲಿ ಧನುಷ್ ಅವ್ರಿಗೆ, ರಕ್ಷಿತಾ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಜಾಸ್ತಿ ಇಲ್ಲಿ ಸ್ಟಿಕ್ಕರ್ಗಳು ಬಂತು. ಧನುಷ್ ಅವ್ರಿಗೆ ಬಂದಿದ್ದು ಎಲ್ಲಾನು ಏನಪ್ಪಾ ಅಂತಂದ್ರೆ ರ್ಯಾಂಕಿಂಗು ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಸರಿಯಾಗಿ ಕೇಳಬೇಕು, ನೀವೆಲ್ಲರೂ ಕೂಡ ಯಾವ್ಯಾವ ರ್ಯಾಂಕ್ ಅಲ್ಲಿ ನಿಮ್ಮನ್ನ ಇಟ್ಕೊಂತೀರಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ರ್ಯಾಂಕಿಂಗ್ ಒಂದು ಕೊಟ್ರೆ, ಇವಾಗ ಏನಲ್ಲಿ ಕೊಟ್ಟಿದ್ರು 1 2 3 ಬೋರ್ಡು ಸೇಮ್ ಅದನ್ನೇ ತರಿಸ್ಬಿಟ್ಟು ನಿಂತ್ಕೊಳ್ಳಿ, ಇವಾಗ ನಿಮ್ಮ ಪ್ರಕಾರ ನೀವು ಎಷ್ಟನೇ ಸ್ಥಾನದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಹೇಳಬೇಕು. ಅದಕ್ಕೆ ಪರ್ಟಿಕ್ಯುಲರ್ ಆದ ರೀಸನ್ ಕೊಡಬೇಕು. ಅಂದ್ರೆ ಅವ್ರು 1ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಏನಕ್ಕೆ ನಾನು 1ನೇ ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಮತ್ತೆ 2ನೇ ಪ್ಲೇಸ್ ಅಲ್ಲೂ ಕೂಡ ಇಲ್ಲಿ ಅಷ್ಟೇ ಆ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋಕೆ ನನಗೆ ಏನು ಅರ್ಹತೆ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವರು 2ನೇ ಪ್ಲೇಸ್ ಅಲ್ಲಿ ನಿಂತ್ಕೋಬೇಕು. ಅಂದ್ರೆ ಈ ಒಂದು ವಿಚಾರ 1 ರಿಂದ 11ವರೆಗೂ ಧನುಷ್ ಅವ್ರು ಏನ್ ಕೊಟ್ಟಿದ್ರು ಎಲ್ಲರೂ ಕೂಡ ಹೋಗಿ ನಿಮ್ಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ, ಬಟ್ ಇಲ್ಲಿ ಕಾರಣ ಕೊಡಿ, ಸೂಕ್ತವಾದ ಕಾರಣಗಳನ್ನ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸುಮಾರು ಜನ ಇಲ್ಲಿ ಜಗಳಾಡಿದ್ದೇನಕ್ಕಪ್ಪ ಅಂತಂದ್ರೆ ಗಿಲ್ಲಿ ಅವ್ರಿಗೆ 2ನೇ ಪ್ಲೇಸ್ ಕೊಟ್ಟಿದ್ದಕ್ಕೆ ಇಲ್ಲಿ ಎಲ್ರಿಗೂ ಕೂಡ ಬೇಜಾರಾಗಿದ್ರು. ಅವ್ರನ್ನ 10ನೇ ಪ್ಲೇಸ್ ಅಲ್ಲಿ ನಿಲ್ಲಿಸಿದ್ರು ಕೂಡ ಬೇಜಾರಾಗಿಲ್ಲ. ಸೂರಜ್ ಅವ್ರಿಗೆ ಒಟ್ನಲ್ಲಿ ಏನೂ ಕೆಲಸ ಮಾಡಿಲ್ಲ, ಏನೂ ಆಟ ಆಡಿಲ್ಲ ಅಂತವ್ರಿಗೆ ಗಿಲ್ಲಿಯವ್ರಿಗೆ ಯಾಕೆ 2ನೇ ಪ್ಲೇಸ್ ಕೊಟ್ರಿ ಅಂತ ಇಲ್ಲಿ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರು. ಮತ್ತೆ ರಘು ಅವ್ರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ತಟ್ಟೆ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಅಡಿಗೆ ರೂಮಲ್ಲಿ ನಿಂತ್ಕೊಂಡ್ಬಿಡ್ತಾನೆ, ಇನ್ನು ಅಡಿಗೆ ಕೂಡ ಆಗಿರಲ್ಲ, ಒಂದು ತಿಂದು ಬಿಡ್ತೀನಿ, ಸ್ವಲ್ಪ ಕೊಟ್ಬಿಡಿ, ಅರ್ಧ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ತಟ್ಟೆ ಹಿಡ್ಕೊಂಡು ನಿಂತ್ಕೊಂತಾನೆ ಅಂತ ಇಲ್ಲಿ ರಘು ಅವ್ರು ಹೇಳಿದ್ರು. ಈ ಒಂದು ವಿಚಾರ ಅವ್ರಿಗೆ 6ನೇ ಪ್ಲೇಸ್ ಕೊಟ್ಟಿದ್ದು ಸರಿ ಇಲ್ಲ, ಮೊದಲನೇ ಪ್ಲೇಸ್ ಕೊಡಬೇಕಿತ್ತು ಅಂತ ಮಾತಾಡಿದ್ರು. ಅಶ್ವಿನಿ ಅವರು ಕೂಡ ಇಲ್ಲಿ ಅಷ್ಟೇ, ಎಲ್ಲರೂ ಕೂಡ ನೋಡಿ ಎಲ್ಲರೂ ಬಾಯಲ್ಲೂ ಕೂಡ ಇಲ್ಲಿ ಸುಮಾರು ಲ್ಯಾಂಗ್ವೇಜಸ್ಗಳು ಬಂದುಬಿಟ್ಟಿದೆ, ಬೇಡದೇ ಇರೋ ಮಾತುಗಳು ಕೂಡ ಇಲ್ಲಿ ಬಂದಿದೆ. ಈ ಒಂದು ವರ್ಡ್ಗಳು ಏನ್ ಮಾತಾಡಿದ್ರು ಅವ್ರು ಇವಾಗ ಈ ತರ ವರ್ಡ್ಗಳು ಇಲ್ಲಿ ಗಿಲ್ಲಿ ನಟ ಅವ್ರ ಬಾಯಿಂದ ಬಂದಿದ್ಯಾ? ಹೌದು, ಅವ್ರು ಕಾಮಿಡಿ ಮಾಡ್ತಾ ಇದಾರೆ, ಇಲ್ಲ ಅಂತ ಇಲ್ಲಿ ಹೇಳ್ತಾರ. ಎಲ್ಲರೂ ಕೂಡ ಹೇಳ್ತಾರೆ ಇನ್ನೊಬ್ಬರನ್ನ ಕೀಳಾಗಿ ನೋಡ್ಬಿಟ್ಟು ಕೆಳಗಡೆ ಹಾಕಿ ತುಳಿದು ಗಿಲ್ಲಿ ಅವರು ಮೇಲ್ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು. ಇವ್ರ ಬಾಯಿಗಳು ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಚೆನ್ನಾಗಿರೋ ಪದಗಳು ಬರ್ತದೆ. ವೀಕ್ಷಕರೇ ನೋಡಿದ್ರಲ್ಲ ಸದ್ಯ ಇವಾಗ ಈ ತರ ವಿಚಾರಗಳು ಚರ್ಚೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ನಿಮ್ ಪ್ರಕಾರ ಇನ್ನು ಯಾವ ವಿಚಾರಗಳನ್ನ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಮಾತಾಡಬೇಕು, ಮತ್ತೆ ಕಿಚ್ಚನ ಮೆಚ್ಚೆಗೆ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಮತ್ತೆ ಇವಾಗ ಬಿಟ್ಟಿದ್ರಲ್ಲ ಪ್ರೋಮೋ, ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಯಾರು ಬಾಯಿ ತುಂಬಾ ಸ್ವಚ್ಛವಾಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.